ಬೆಂಗಳೂರಿನ ಆಸ್ತಿದಾರರಿಗೆ ಈ ಖಾತಾ ಪಡೆದುಕೊಳ್ಳುವುದು ಕಡ್ಡಾಯಗೊಳಿಸಲಾಗಿದೆ. ಸದ್ಯ ಆಸ್ತಿದಾರರು ಈ ಖಾತಾಗಾಗಿ ಬಿಬಿಎಂಪಿ ಕಚೇರಿಗಳು, ಆನ್ಲೈನ್ ಸೇವಾ ಕೇಂದ್ರಗಳಿಗೆ ಅಲೆದಾಡುತ್ತಿದ್ದಾರೆ. ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಬಿಬಿಎಂಪಿ ಹೊಸ ಆಫರ್ ನೀಡಿದೆ. ಅದೇ ಈ ಖಾತಾ ಸೇವೆ ಒದಗಿಸಿ ಪ್ರತಿ ಖಾತೆಗೆ ₹45 ಗಳಿಸಿ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರವು ಆಸ್ತಿ ಮಾರಾಟ, ಇತರ ವ್ಯವಹಾರ ವಹಿವಾಟುಗಳಲ್ಲಿ ವಂಚನೆಯನ್ನ ತಪ್ಪಿಸುವ ಉದ್ದೇಶದಿಂದ 2024ರಿಂದ ಈ ಖಾತಾ ಕಡ್ಡಾಯ ಮಾಡಿದೆ. ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಖಾತಾ ಅರ್ಜಿ ಸಲ್ಲಿಕೆ ಅಂತಿಮ. ಈ ಖಾತಾ ಪಡೆಯುವುದು ಎ ಖಾತಾ, ಬಿ ಖಾತಾ ಅರ್ಜಿ ಸಲ್ಲಿಕೆ, ಈ ಖಾತಾ ತಿದ್ದುಪಡಿ ಸೌಲಭ್ಯವನ್ನ ಆರಂಭಿಸಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಎಂದು ಬಿಜೆಪಿಯವರು ಪದೇ ಪದೇ ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿ ಶಾಸಕರು ಬರೀ ಆರೋಪಗಳನ್ನು ಮಾಡುವುದು, ಊಹಾಪೋಹಗಳನ್ನು ಮಾಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ತನಿಖೆ ಮಾಡಿಸಲಿ ಎಂದು ಬಿಜೆಪಿ ಶಾಸಕ ಎಸ್ಸಿ ಸೋಮಶೇಖರ್ ಹೇಳಿದ್ದಾರೆ. ಇಡಿ, ಸಿಬಿಐ ಮೊದಲಾದ ತನಿಖಾ ಏಜೆನ್ಸಿಗಳು ಕೇಂದ್ರದ ಅಧೀನದಲ್ಲಿವೆ. ಹೀಗಾಗಿ ಸುಮ್ಮನೆ ಮಾತನಾಡುವ ಬದಲು ತನಿಖೆ ಮಾಡಿಸಲಿ ಎಂದು ಹೇಳಿದ್ದಾರೆ. ಭಾರತದ ಗ್ರಾಮೀಣ ಭಾಗಗಳಿಗೆ ಹೈಸ್ಪೀಡ್ ಇಂಟರ್ನೆಟ್ ಸೇವೆಗಳನ್ನು ನೀಡಲು ಅಮೆರಿಕದ ಉದ್ಯಮಿ ಎಲನ್ ಮಸ್ಕ್ ಅವರು ಮುಂದಾಗಿದ್ದಾರೆ. ಅವರ ಸ್ಪೇಸ್ ಎಕ್ಸ್ ಸಂಸ್ಥೆಯ ಅಂಗಸಂಸ್ಥೆಯಾದ ಸ್ಟಾರ್ ಲಿಂಕ್ ಇಂಟರ್ನೆಟ್ ಕಂಪನಿ ಸದ್ಯದಲ್ಲೇ ಭಾರತಕ್ಕೆ ಕಾಲಿಡಲಿದ್ದು, ತಾಲೂಕು ಹಾಗೂ ಗ್ರಾಮಾಂತರ ಭಾಗಗಳಲ್ಲಿನ ಆಸ್ಪತ್ರೆಗಳು, ಶಾಲೆಗಳು, ಸರ್ಕಾರಿ ಕಚೇರಿಗಳಿಗೆ ಇಂಟರ್ನೆಟ್ ಸೌಲಭ್ಯವನ್ನು ಕಲ್ಪಿಸಲಿದೆ. ವಿಶೇಷವೆಂದರೆ ಭಾರತದ ಮಾರುಕಟ್ಟೆಯಲ್ಲಿ ಸ್ಪರ್ಧಿಗಳಾಗಿರುವ ಏರ್ಟೆಲ್ ಹಾಗೂ ಜಿಯೋ ಕಂಪನಿಗಳು ಎಲನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಇಂಟರ್ನೆಟ್ ಅನ್ನು ಭಾರತಕ್ಕೆ ಜಂಟಿಯಾಗಿ ತರಲಿವೆ. ಕಳೆದ ಅವಧಿಯಲ್ಲೇ ಸಿದ್ದರಾಮಯ್ಯ ಅವರು ಅಶೋಕ ಬರೆದುಕೊಳ್ಳಪ್ಪ, ನಾನೇ ಪರ್ಮನೆಂಟು ಅಂದ್ರು. ಆದ್ರೆ ಹಾಗಂದವರು ಕಾಣಿಯಾಗಿ ಹೋದ್ರು. ಈಗ ಮತ್ತೆ ನಾನೇ ಬರ್ತಿದ್ದೀನಿ ಅಂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ 5 ವರ್ಷ ಪೂರೈಸಲಿ ಅಂತ ನಾವು ಬಯಸ್ತೇವೆ ಎಂದು ಅಶೋಕ್ ಟಾಂಗ್ ಕೊಟ್ಟರು. ಈ ವೇಳೆ ಅಶೋಕ್ಗೆ ಸಿದ್ದರಾಮಯ್ಯ ಕೌಂಟರ್ ನೀಡಿ 5 ವರ್ಷ ಆರ್ಲಿ, ಮತ್ತೆ ಮುಂದಿನ 5 ವರ್ಷವೂ ನಾನೇ ಬರ್ತೇವೆ ಎಂದರು. ಇದಕ್ಕೆ ಸಿಎಂ ಆಗಿ ನೀವೇ ಇರ್ತೀರಾ ಎಂದು ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಕಾಲೆಳೆದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ನಾನೇ ಇರ್ತೀನಿ ಅಂತ ಸುನಿಲ್ ಕುಮಾರ್ಗೆ ಕೌಂಟರ್ ನೀಡಿದರು.